ನೀವು 60 ವರ್ಷನ ಅಥವಾ 65 ವರ್ಷನ ಅಥವಾ 70 ವರ್ಷನ ಅಥವಾ 75 ವರ್ಷನ, ಒಟ್ಟಾರೆಯಾಗಿ 60 ವರ್ಷ ಮೇಲ್ಪಟ್ಟವರಿಗೆ ಇಲ್ಲಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಸೊ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು? ಪಿಂಚಣಿ ಏನಾದ್ರೂ ಹೆಚ್ಚಳ ಆಗ್ತಾ ಇದೆಯಾ? ಇದರ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ. ಇದು ಬರೀ 60 ವರ್ಷ ಮೇಲ್ಪಟ್ಟವ್ರಿಗೆ ಅಷ್ಟೇ ಅಲ್ಲ, ವಿಧವಾ ಮಹಿಳೆಯರು ಮತ್ತು ಅಂಗವಿಕಲರಿಗೂ ಕೂಡ ಬಂತು. ಸೊ ಹಾಗಾದ್ರೆ ಯಾರು ಪಿಂಚಣಿದಾರರಿದ್ರಿ, ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಗಮನಿಸಲೇಬೇಕು. ಒಂದು ಕಡೆ ಗುಡ್ ನ್ಯೂಸ್ ಬಂದ್ರೆ ಇನ್ನೊಂದು ಕಡೆ ಶಾಕಿಂಗ್ ನ್ಯೂಸ್ ಕೂಡ ಇದೆ. ಅದೇನ್ ಶಾಕಿಂಗ್ ನ್ಯೂಸ್ ಅಂದ್ರೆ ಪರಿಷ್ಕರಣೆ ಇಲ್ಲಿ ಕೂಡ ಪ್ರಾರಂಭವಾಗಿದೆ. ಎಂತೆಂಥವ್ರನ್ನು ಕೂಡ, ಅರ್ಹತೆ ಹೊಂದಿದಂತವರನ್ನು ಕೂಡ ಈ ಯೋಜನೆಯಿಂದ ಹೊರಹಾಕುವಂತಹ ಎಲ್ಲ ಸಾಧ್ಯತೆಗಳು ನಡೀತಾ ಇದಾವೆ. ಒಟ್ಟಾರೆಯಾಗಿ ಹತ್ತತ್ರ 18 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ಈ ಪಿಂಚಣಿ ಯೋಜನೆಯಿಂದ ಹೊರಹಾಕುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗ ಸೆಕ್ಕಿ ಬಿದ್ದಿರ್ತಕ್ಕಂಥದ್ದು 23 ಲಕ್ಷ ಜನರ ಮೇಲೆ ಅನುಮಾನ. ಆ ಅನುಮಾನ ಒಂದು ಪದ ಏನ್ ಬಂದಿದೆಯಲ್ಲ, ಅದರಲ್ಲಿ ಸುಮಾರು 18 ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ತೆಗೆದುಹಾಕುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಅದಕ್ಕಾಗಿ ಬನ್ನಿ ಈ ವಿಷಯವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪಿಂಚಣಿಯಲ್ಲಿ ಪಿಂಚಣಿ ಹೆಚ್ಚಳ ಆಗಬೇಕು ಅಂತ ಬಹುದಿನದ ನಿರೀಕ್ಷೆ ಇತ್ತು ನಿಮ್ದು. ಅದರಲ್ಲಿ ಈಗ ವೆರಿಫಿಕೇಶನ್ ಆದ ನಂತರವೇ ಯಾರು ಅರ್ಹತೆಯನ್ನ ಹೊಂದಿರ್ತೀರಿ ಅವರಿಗೆ ಪಿಂಚಣಿ ಹೆಚ್ಚಳ ಆಗತ್ತಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಅರ್ಹತೆಯನ್ನ ಹೊಂದಬೇಕು, ನಾವು ಈ ಪಿಂಚಣಿ ಯೋಜನೆಯಿಂದ ಹೊರ ಹೋಗಬಾರದು ಅಂದ್ರೆ ಅರ್ಹತೆ ಏನೇನ್ ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ, ಮುಖ್ಯವಾಗಿ ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಈಗ ಪಿಂಚಣಿ ಯೋಜನೆಯ ಸರದಿ ಇಲ್ಲಿ ಕೂಡ ಪರಿಷ್ಕರಣೆ ಪ್ರಾರಂಭವಾಗಿದ್ದು, ಅನೇಕ ಫಲಾನುಭವಿಗಳನ್ನ ಆಲ್ರೆಡಿ ಪಿಂಚಣಿ ಯೋಜನೆಯಿಂದ ಹೊರಹಾಕಿದ್ದಾರು ಕೂಡ ಈಗ ಮತ್ತೆ ಇನ್ನೂ ಕೂಡ ಪ್ರಾರಂಭದಲ್ಲಿದೆ. ಈಗಲೂ ಕೂಡ ಸದ್ಯದಲ್ಲಿ ವೆರಿಫಿಕೇಶನ್ ಆಗ್ತಾ ಇದೆ. ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ರು ಕೂಡ ಬರ್ತಾರೆ. ಗೃಹಲಕ್ಷ್ಮಿ ಯೋಜನೆಗಿಂತ ಹೆಚ್ಚಿನ ಸಂಖ್ಯೆ ಪಿಂಚಣಿ ಯೋಜನೆಯಲ್ಲಿ. ಅದಕ್ಕಾಗಿ ಇಲ್ಲಿ ಎಷ್ಟು ಜನರನ್ನ ಪಿಂಚಣಿ ಯೋಜನೆಯಿಂದ ಹೊರಹಾಕ್ತಾರೋ ಅಷ್ಟು ಬೆಟರ್ ಸರ್ಕಾರಕ್ಕೆ, ಅಷ್ಟು ದುಡ್ಡು ಉಳಿಯುತ್ತೆ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ 106 ಕೋಟಿಯಷ್ಟು ದುಡ್ಡನ್ನ ಉಳಿಸ್ಕೊಳ್ತಾ ಇದೆ ಸರ್ಕಾರ. ಈಗ ಮತ್ತೆ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಉಳಿಸ್ಕೊಳ್ತಾ ಇದೆ. ಹಾಗಾದ್ರೆ ಏನದು ವಿಷಯ ಅಂತ ನಾವು ಗಮನಿಸ್ತಾ ಹೋದಾಗ, ಮೊದಲು ನಿಮಗೆ ಈ ಶಾಕಿಂಗ್ ನ್ಯೂಸ್ ಅನ್ನೇ ನಾನು ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ಪರಿಷ್ಕರಣೆ ನಡೀತಾ ಇದೆ ಅಂತ. ನೆಕ್ಸ್ಟ್ ಗುಡ್ ನ್ಯೂಸ್ ಅನ್ನ ನೋಡೋಣ. ಇಲ್ಲಿ ಪರಿಷ್ಕರಣೆ ಮೃತಪಟ್ಟವರು ಯಾರ್ಯಾರು, ಜೊತೆಗೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಈಗ ಮೃತಪಟ್ಟಿದ್ರು ಅವರ ಹೆಸರಿನಲ್ಲಿ ದುಡ್ಡನ್ನ ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರಂತೆ. ಸೇಮ್ ಗೃಹಲಕ್ಷ್ಮಿಯ ತರ ಇಲ್ಲಿ ಮೃತಪಟ್ಟು ಬಹಳ ವರ್ಷನೇ ಆಗಿದೆ. ಗೃಹಲಕ್ಷ್ಮಿಗಿಂತ ಹೆಚ್ಚಿನ ದಿನಗಳಿಂದ ಪಿಂಚಣಿಯನ್ನ ಅವರ ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರಂತೆ. ಯಾಕಂದ್ರೆ ಮೃತಪಟ್ಟ 4-5 ವರ್ಷನೇ ಆಯ್ತು, ಆದ್ರೂ ಇಲ್ಲಿವರೆಗೂ ಕೂಡ ಪಿಂಚಣಿ ಜಮಾ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಯಾಕಂದ್ರೆ ಮರಣ ಪ್ರಮಾಣ ಪತ್ರವನ್ನ ತೆಗಿಸಿಲ್ಲ, ಅವರ ಕುಟುಂಬಸ್ಥರು ATM ಅಥವಾ ಫೋನ್ ಪೇ, ಗೂಗಲ್ ಪೇನ ಮುಖಾಂತರ ಅವರ ದುಡ್ಡನ್ನ ಬಳಸ್ಕೊಳ್ತಾ ಇದ್ದಾರಂತೆ. ಈ ಕಾರಣಕ್ಕಾಗಿ ಸರ್ಕಾರ ವೆರಿಫಿಕೇಶನ್ ಮಾಡುವಾಗ ಬಹಳ ವರ್ಷದಿಂದ ಓಟೆ ಹಾಕಿಲ್ಲ, ಜೊತೆಗೆ ಅವರ ಆಕ್ಟಿವಿಟಿನೇ ಇಲ್ಲ, ಆದ್ರೆ ಅವರಿಗೆ ನಾವು ದುಡ್ಡು ಹಾಕ್ತಾ ಇದೀವಿ ಅನ್ನುವಂತಹ ಅನುಮಾನ ಕೂಡ ಬಂತು. ಜೊತೆಗೆ ಸುಮ್ನೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದಾಗ ಅಲ್ಲಿ ಲಕ್ಷಾಂತರ ಫಲಾನುಭವಿಗಳು ಮೃತಪಟ್ಟವರು ಸಿಕ್ಕಾಕೊಂಡ್ರು. ಈ ಕಾರಣಕ್ಕಾಗಿ ವೆರಿಫಿಕೇಶನ್ ಮಾಡ್ತಾ ಇದೆ. ಮತ್ತು ಈ ಪಿಂಚಣಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಅನ್ನ ತಂದ್ರು ತರಬಹುದು, ಆಶ್ಚರ್ಯ ಪಡುವಂತೇನಿಲ್ಲ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತವೆ, ಅಲ್ಲಿಂದ ಸರಿಯಾದ ಫಲಾನುಭವಿಗಳನ್ನ ಉಳಿಸ್ಕೊಳ್ತಾರೆ. ಯಾರು ಅರ್ಹತೆ ಹೊಂದಿರೋದಿಲ್ಲ ಅವರನ್ನ ತೆಗೆದಾಕ್ತಾರೆ. ಇನ್ನು ಮೃತಪಟ್ಟವರು ಸರಿಯಾಗಿ ಸಿಕ್ಕಿರೋದಿಲ್ಲ ಸರ್ಕಾರಕ್ಕೆ, ಅದಕ್ಕಾಗಿ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿಸ್ಬಿಡ್ತಾರೆ. ಆ ಬಯೋಮೆಟ್ರಿಕ್ ಅನ್ನ ನೀವು ಕೊಟ್ಬಿಟ್ರೆ ಮುಗಿದೋಯ್ತು. ಅಲ್ಲಿ ನೀವು ಮೃತಪಟ್ಟಿದ್ರೆ ನಿಮ್ಮ ಮನೆಯವರಿಗೆ ದುಡ್ಡು ಜಮಾ ಆಗೋದಿಲ್ಲ. ಯಾರು ಮೃತಪಟ್ಟವರು, ನಿಮ್ಮ ಕುಟುಂಬಸ್ಥರು ಏನಾದ್ರು ದುಡ್ಡು ಪಡ್ಕೊಳ್ತಾ ಇದ್ರೆ ಈ ಮೃತಪಟ್ಟವರ ಹೆಸರಿಗೆ ದುಡ್ಡು ಬರೋದಿಲ್ಲ. ಇನ್ನು ಯಾರು ಎಲಿಜಿಬಲ್ ಇರ್ತೀರಿ ಅವ್ರಿಗೆ ಮಾತ್ರ ದುಡ್ಡು ಬರುತ್ತೆ. ಅದರ ಜೊತೆಗೆ ಲೈಫ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಅನುಮಾನ ಬಂದಂತವ್ರನ್ನ ತೆಗೆದಾಕ್ತಾ ಇದಾರಲ್ಲ, ಅವ್ರಿಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ನೀವು ಬದುಕಿದಿರಿ, ಅರ್ಹತೆಯನ್ನ ಹೊಂದಿದ್ದೀರಿ, ನಿಮಗೆ ಪಿಂಚಣಿಯನ್ನ ನಾವು ನಿಲ್ಲಿಸಿದೀವಿ ಅಂದ್ರೆ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ನೀವು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಈ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಒಂದು
ಪಿಂಚಣಿಗೆ ಒಂದು ಬ್ಯಾಂಕ್ಗೆ ಬಂದು ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಿ. ನಾವು ಅವರಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ, ಅಲ್ಲಿ ವೆರಿಫೈ ಆಗುತ್ತೆ. ಆದ ತಕ್ಷಣವೇ ನಿಮಗೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಒಟ್ಟಾರೆಯಾಗಿ ನೀವು ಬದುಕಿದಿರಿ, ನೀವು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿಲ್ಲ, ನೀವು ಅರ್ಹತೆಯನ್ನ ಹೊಂದಿದ್ದೀರಿ ಅಂತ ಸರ್ಕಾರಕ್ಕೆ ಕನ್ಫರ್ಮ್ ಕೊಡ್ಬೇಕು ಸಾಕು. ನಿಮಗೆ ಎಲ್ಲ ಪಿಂಚಣಿ ಸರಿ ಸಮಾನವಾಗಿ ಜಮಾ ಆಗ್ತಾ ಬರುತ್ತೆ. 1 ತಿಂಗಳದ ಬಂದಿಲ್ಲ ಅಥವಾ 2 ತಿಂಗಳದ ಬಂದಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಖುದ್ದಾಗಿ ಸರ್ಕಾರವೇ ಡಿಲೇ ಮಾಡ್ತಾ ಇದೆ. 3-4 ತಿಂಗಳಿನಿಂದ ಅಥವಾ 5 ತಿಂಗಳಿನಿಂದ ಪಿಂಚಣಿ ಬಂದಿಲ್ಲ ಅಂದ್ರೆ ಈ ಲೈಫ್ ಸರ್ಟಿಫಿಕೇಟ್ ಕೊಡಿ. ಓಕೆ, ಈಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ವೆರಿಫಿಕೇಶನ್ ಆಗತ್ತೆ, ಪರಿಷ್ಕರಣೆ ಎಲ್ಲವೂ ಕೂಡ ಮುಗಿದೋಗತ್ತೆ. ಅರ್ಹತೆ ಹೊಂದಿರತಕ್ಕಂತಹ ಫಲಾನುಭವಿಗಳು ಮಾತ್ರ ಈ ಪಿಂಚಣಿ ಯೋಜನೆಯಲ್ಲಿ ಉಳ್ಕೊಳ್ತಾರೆ. ಅಂತಹ ಒಂದು ಪಿಂಚಣಿದಾರರಿಗೆ, ಅದರಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಮೊದಲಿಗೆ ಪರಿಷ್ಕರಣೆ ಮಾಡ್ತೀವಿ, ಆದ ಬಳಿಕ ನಾವು ಪಿಂಚಣಿ ಹೆಚ್ಚಳ ಮಾಡೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅವರ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಸ್ನೇಹಿತರೆ, ಮೊದಲು ಪರಿಷ್ಕರಣೆ ಆಗ್ಲಿ, ಅದರಲ್ಲಿ ನೀವು ಅರ್ಹತೆಯನ್ನ ಉಳಿಸ್ಕೊಳ್ಬೇಕು, ಅದೇ ಇಂಪಾರ್ಟೆಂಟ್ ಮೊದಲು. ಓಕೆ, ಲೈಫ್ ಸರ್ಟಿಫಿಕೇಟ್ ಅನ್ನು ಯಾರು ಕೊಟ್ಟಿಲ್ಲ ಕೊಡಿ, ನಿಮಗ್ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಮಾತ್ರ ಕೊಡಿ. ಮತ್ತು ಈಗ ಪರಿಷ್ಕರಣೆ ಆಗ್ತಾ ಇದೆ, ಬಯೋಮೆಟ್ರಿಕ್ ಹೇಳಿದ್ರು ಹೇಳಬಹುದು, ಈಗ ಸದ್ಯಕ್ಕೆ ಹೇಳಿಲ್ಲ, ಹೇಳಿದ್ರು ನಿಮಗೆ ತಕ್ಷಣವೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದ್ರೆ ಲೈಫ್ ಸರ್ಟಿಫಿಕೇಟ್ ಜಮಾ ಆಗದೆ ಇರುವಂತವರು ಕೊಟ್ರೆ ಬೆಟರ್. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಇದನ್ನ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಬಹುದಿನದಿಂದ ಪಿಂಚಣಿ ಹೆಚ್ಚಳ ಆಗಬೇಕಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಲೈಫ್ ಸರ್ಟಿಫಿಕೇಟ್ ಕೊಡುವಂತಹ ಕೆಲಸ ಮಾಡಿ, ಅರ್ಹತೆಯನ್ನ ಉಳಿಸ್ಕೊಳ್ಳುವಂತಹ ಕೆಲಸ ಮಾಡಿ.